ಡ್ಯಾನ್ಸ್ ಮೂಲಕ ವಿದ್ಯಾರ್ಥಿಗಳ ಕ್ರೀಡಾ ಕಲರವ. ಸ್ಯಾಮ್ಯುಯಲ್ ಶಾಲೆಯಲ್ಲಿ ವಿನೂತನ ಕಾರ್ಯಕ್ರಮ. ಜಗಮಗಿಸುವ ಲೈಟಿಂಗ್ಸ್, ಓಪನ್ ಗ್ರೌಂಡ್ನಲ್ಲಿ ಮಕ್ಕಳ ಮಿಂಚಿಂಗ್, ಕ್ರೀಡೆಯನ್ನ ಬೇರೆ ಶೈಲಿಯಲ್ಲಿ ಆಡಿ ತೋರಿಸಿದ ಪುಟಾಣಿಗಳು. ಇದು ಮುಧೋಳ ಸ್ಯಾಮ್ಯುಯಲ್ ಸ್ಕೂಲ್ನ ವಾರ್ಷಿಕ ಕ್ರೀಡಾಕೂಟದ ಸಂಭ್ರಮ. ಪ್ರತಿ ಸಲ ಸ್ಯಾಮ್ಯುಯಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯು ವಿಭಿನ್ನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತೆ. ಈ ಬಾರಿ ವಾರ್ಷಿಕ ಕ್ರೀಡಾಕೂಟ ಮತ್ತಷ್ಟು ವಿಶೇಷವಾಗಿತ್ತು. ನೃತ್ಯದ ಮೂಲಕ ಕ್ರೀಡೆಯನ್ನ ಬೆತ್ತರಿಸಲಾಯಿತು. ಸ್ಯಾಮ್ಯುಯಲ್ ಚಾಂಪಿಯನ್ಸ್ ಅರೆನಾ ಎಂಬ ಶೀರ್ಷಿಕೆಯಡಿ ಆಯೋಜನೆ ಮಾಡಿದ್ರು. ವಿದ್ಯಾರ್ಥಿಗಳ ಕಲರವ ಜೋರಾಗಿತ್ತು. ಶಿಸ್ತಿನಿಂದ ವಿದ್ಯಾರ್ಥಿಗಳ ತಂಡಗಳು ಕುಳಿತುಕೊಂಡಿದ್ವು. ಅತಿಥಿ ಗಣ್ಯರನ್ನ ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡ್ರು. ಹೊನಲು ಬೆಳಕಿನಲ್ಲಿ ಈ ಕ್ರೀಡಾಕೂಟ, ಕ್ರೀಡಾ ನೃತ್ಯದ ವೈಭವ ನಡೆಸಲಾಯಿತು. ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿಯನ್ನು ತಂದು ಅತಿಥಿಗಳಿಗೆ ಹಸ್ತಾಂತರಿಸಿದ್ರು. ಮುಖ್ಯ ಅತಿಥಿಗಳು ಕ್ರೀಡಾ ಜ್ಯೋತಿ ಬೆಳಗಿ ಚಾಲನೆ ನೀಡಿದ್ರು. ಬಾಗಲಕೋಟೆ ವಿಜಯಪುರ ಕೆಎಂಎಫ್ನ ಮಾಜಿ ಅಧ್ಯಕ್ಷ ಸಂಜಯ್ ತಳವಾಡ್, ಸಪ್ತಸ್ವರ ತಂಡದ ಅಧ್ಯಕ್ಷೆ ಜ್ಯೋತಿ ಪಾಟೀಲ್ ಹಾಗೂ ಉದ್ಯಮಿ ಸಮಾಜ ಸೇವಕ ರಾಜೇಂದ್ರ ಬಂಟನೂರ್ ಅವರು ವಿದ್ಯಾರ್ಥಿಗಳ ಅಗ್ನಿ, ಪೃಥ್ವಿ, ನಿರ್ಭಯ, ಆಕಾಶ್ ತಂಡಗಳನ್ನು ಅನಾವರಣಗೊಳಿಸಿದ್ರು. ಪಾಟೀಲ್ ಶಾಲೆಯ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಹಾಗೂ ಸಂಸ್ಥೆಯ ಸಂಸ್ಥಾಪಕಿ ಮಾರ್ಗ್ರೆಟ್ ಗೌಡರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. Samuel Institution is not just a school. It is the birthplace of champions where discipline meets determination. Here we do not prepare students only to win the race, but to win the race of life. Every child on this ground carries the heart of a champion. It's a joyful day to celebrate Samuel Champions Arena Annual Sports Meet 2026. Our children are all prepared on the battlefield where they can become brave, be able to face the challenges, and they are already prepared for the annual sports. ಈ ಬಾರಿಯ ಕ್ರೀಡಾಕೂಟ ಹೊನಲು ಬೆಳಕಿನಲ್ಲಿ ನಡೆದದ್ದು ತುಂಬಾ ವಿಶೇಷವಾಗಿತ್ತು. ಅದರಲ್ಲೂ ಪುಟಾಣಿಗಳು ದೈಹಿಕ ಕಸರತ್ತು ಮಾಡುತ್ತಾ ಜುಂಬಾ ನೃತ್ಯಗಳಿಗೆ ಹೆಜ್ಜೆ ಹಾಕಿದ್ರು. ಈ ಸಲ ಪೋಷಕರಿಗೂ ಕೂಡ ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ರು. ನಮ್ಮ ಸಂಸ್ಥೆಯಲ್ಲಿ ಅದ್ದೂರಿಯಾಗಿ ಒಂದು ಆ್ಯನ್ಯುವಲ್ ಸ್ಪೋರ್ಟ್ಸ್ ಹಾಗೂ ಡೆಮಾನ್ಸ್ಟ್ರೇಷನ್ ಪಾಲ್ಗೊಂಡಿದೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಪ್ರೀತಿಯ ಪಾಲಕರಿಗೆ ಕೂಡ ಕಬಡ್ಡಿ ಮ್ಯಾಚ್ ಹಾಗೂ ಸ್ಪೋರ್ಟ್ಸ್ಗಳನ್ನು ಇಟ್ಟಿದ್ದೀವಿ. ದಿಸ್ ಇವೆಂಟ್ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಫಿಟ್ನೆಸ್, ಒಬಿಡಿಯಂಟ್, ಡಿಸಿಪ್ಲೈನ್
in the student's life. And behalf of our management, I would like to appreciate the efforts and the sincere role played by our school principals, faculties, drivers and IMAs. ವಿದ್ಯಾರ್ಥಿಗಳ ಕಬಡ್ಡಿಗೆ ಅತಿಥಿಗಳು ಶುಭ ಕೋರುವ ಮೂಲಕ ಚಾಲನೆ ನೀಡಿದರು. ಬಾಲಕರ ಕಬಡ್ಡಿ ಪಂದ್ಯಾಟಗಳು ಜಿದ್ದಿನಿಂದ ನಡೆದವು. ನಾನಾ ನೀನಾ ಎಂಬಂತೆ ಕ್ಯಾಚಿಂಗ್, ರೈಡಿಂಗ್ ಮೂಲಕ ಗಮನ ಸೆಳೆದರು. ವೇದಿಕೆಯಲ್ಲಿ ನೃತ್ಯ ಮಾಡೋದು ಸಾಮಾನ್ಯ, ಆದರೆ ಇಲ್ಲಿನ ವಿದ್ಯಾರ್ಥಿಗಳು ಈ ಬಾರಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಸಾಮೂಹಿಕ ನೃತ್ಯ ಮಾಡಿ ವಿಶೇಷವಾಗಿ ಕಣ್ಮನ ಸೆಳೆದ್ರು. ಪೋಷಕರಂತೂ ಫುಲ್ ಖುಷಿಯಾಗಿದ್ರು. ಪರಿಕರಗಳಾದ ವಾಲಿಬಾಲ್, ಬ್ಯಾಟ್, ಹಾಕಿ ಸ್ಟಿಕ್ ಹಿಡಿದುಕೊಂಡೇ ನೃತ್ಯ ಮಾಡಿ ಸಂಭ್ರಮಿಸಿದ್ರು. ಸಣ್ಣ ತರಗತಿಯಿಂದ ಹಿಡಿದು 10ನೇ ತರಗತಿಯ ಮಕ್ಕಳ ತನಕ ನೃತ್ಯಗಳು ರೋಮಾಂಚನ ಮೂಡಿಸಿದ್ವು.
ಅಜ್ಜಿ ಪಾತ್ರ ಧರಿಸಿದ ವಿದ್ಯಾರ್ಥಿನಿಯ ಅಭಿನಯ, ರಕ್ಷಾಬಂಧನ, ದೇಶಭಕ್ತಿ ಗೀತೆಗಳು ಮನಸೂರೆಗೊಂಡವು. ಆ ಬಳಿಕ ವಿದ್ಯಾರ್ಥಿನಿಯರ ಕಬಡ್ಡಿ ಪಂದ್ಯಾಟ ಕೂಡ ನಡೆಯಿತು. ವಿವಿಧ ತಂಡಗಳು ಗೆದ್ದು ಬಿಗಿದ್ವು. सभी बच्चे अपनी शीट्स दिखा रहे थे, पर कोने में एक छोटा सा बच्चा अपनी ड्राइंग के साथ चुप बैठा था। वो क्लास का सबसे खुश रहने वाला बच्चा था। मैम देखो इसने क्या बनाया है। शोमी दिखाओ। अरे ये तो किसी का चेहरा है। आर्यन बताओ ये किसका चेहरा है। मैम ये आपका चेहरा है। मैं आपको थैंक्स बोलना चाहता हूँ। मुझे क्यों? आपके 2 अक्षर प्यार के जो आप मुझे हमेशा बोलती हो, उसके लिए मैं आपको थैंक्स कहना चाहता हूँ। आपको याद है जब मैं रेस में गिर गया था, आपने कहा था यू कैन आर्यन, यू कैन डू इट, और मैं रेस में फर्स्ट आया था। आप हर बार कहती हो आर्यन यू कैन, तुम कर सकते हो। आपके ये 2 मैजिकल वर्ड्स जादू कर देते हैं और मुझे स्माइल देते हैं, ताकत देते हैं। थैंक यू मैम उन 2 अक्षरों के लिए जो मुझे हमेशा याद दिलाते हैं कि यस आर्यन यू कैन। देखो इन्हें ओस की बूंदें पत्तों की गोद में आसमां से कूदे अंगड़ाई ಶಾಲೆಯ ಅಧ್ಯಕ್ಷರು, ಸಿಬ್ಬಂದಿಗಳು ಕೂಡ ರೈಡ್ ಮಾಡಿ ಕೊಡಗಿನ ಸಾಂಪ್ರದಾಯಿಕ ನೃತ್ಯ ಮಾಡಿ ಮಿಂಚಿದ್ರು. ದೈಹಿಕ ಶಿಕ್ಷಕರು, ವಿಜೇತರಿಗೆ ಸನ್ಮಾನಿಸಲಾಯಿತು. ಆಕರ್ಷಕ ಟ್ರೋಫಿಗಳು, ಮೆಡಲ್ಗಳು ಕಣ್ಮನ ಸೆಳೆಯುವಂತಿದ್ವು. ಈ ಬಾರಿಯ ಕ್ರೀಡಾಕೂಟ ಯಶಸ್ವಿಗೊಂಡಿತು. ರನ್ ಟಿವಿ ನ್ಯೂಸ್, ಮುಧೋಳ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ, ಕನಸು ಇದ್ದೇ ಇರುತ್ತೆ. ಆ ಕನಸನ್ನ ನನಸು ಮಾಡೋದಕ್ಕೆ ಉತ್ತಮವಾದಂತಹ ಸ್ಥಳ ಬೇಕಲ್ವಾ? ಅಂತಹ ಸ್ಥಳವನ್ನು ಒದಗಿಸೋದಕ್ಕೆ ಸಜ್ಜಾಗಿದೆ ನ್ಯೂಜೆನ್ ಹೋಮ್ಸ್, ಹುಬ್ಳಿ ಧಾರವಾಡ. ನಾವಿರ್ತಕ್ಕಂಥ ಇವತ್ತು ಪ್ರದೇಶ ಯಾವುದು ಅಂತ ಹೇಳಿದ್ರೆ ಹುಬ್ಬಳ್ಳಿಯ ನವನಗರದಿಂದ ಕೇವಲ 2.5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಗಾಮನಗಟ್ಟಿ ಎಂಬ ಗ್ರಾಮದಲ್ಲಿ ಈ ಸೃಷ್ಟಿ ಸೆರೆನಾ ಎನ್ನುವಂತಹ ಫ್ಲಾಟ್ ನಲ್ಲಿ ನಾವಿದ್ದೇವೆ. ಜೊತೆಗೆ ಈ ಎಲ್ಲಾ ಲೇಔಟ್ಗಳಲ್ಲಿ ಏನಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ರೋಡ್ ಸಿಸ್ಟಮ್ ಆಗಿರಬಹುದು, ಚರಂಡಿಯ ವ್ಯವಸ್ಥೆಗಳಾಗಿರಬಹುದು, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಅತ್ಯುತ್ತಮವಾದಂತಹ ಗಾರ್ಡನ್ ಸೌಲಭ್ಯ ಕೂಡ ಇದೆ. ಗಾರ್ಡನ್ ನಲ್ಲಿ ಒಂದು ಸುಂದರವಾದಂತಹ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಲೀಗಲ್ ಡಾಕ್ಯುಮೆಂಟ್ಗಳನ್ನು ಕೂಡ ಇವರೇ ಒದಗಿಸಿಕೊಡ್ತಾರೆ. ನ್ಯೂಜೆನ್ ಹೋಮ್ಸ್ ಡೆವಲಪರ್ಸ್ ನ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಸೃಷ್ಟಿ ಹಿಲ್ ವ್ಯೂ ಕೂಡ ಒಂದಾಗಿದೆ. ಇಲ್ಲಿ ಒಟ್ಟು 14 ಎಕರೆಯ ಪ್ರದೇಶವನ್ನು ಹೊಂದಿದ್ದು ಸುಮಾರು 220ಕ್ಕೂ ಅಧಿಕ ಫ್ಲಾಟ್ಗಳು ಇಲ್ಲಿ ಇತ್ತು. ಈಗಾಗಲೇ 100ಕ್ಕೂ ಅಧಿಕ ಫ್ಲಾಟ್ಗಳು ಈಗಾಗಲೇ ಸೇಲ್ ಔಟ್ ಆಗಿದೆ. ಇನ್ನು ಕೆಲವು ಸೀಮಿತ ಸೈಟ್ಗಳು ಮಾತ್ರ ನಿಮಗೆ ಲಭ್ಯ ಇದೆ. ಶಾಲಾ ಕಾಲೇಜುಗಳ ಹತ್ರ ಇದೆ, KMF ಹತ್ರ ಇದೆ, ರೈಲ್ವೆ ಸ್ಟೇಷನ್ ಹತ್ರ ಇದೆ, ಜೊತೆಗೆ ಏರ್ಪೋರ್ಟ್ ಕೂಡ ನಿಮಗೆ ಹತ್ರ ಇದೆ.
ಜಾಗ ಕೊಂಡುಕೊಳ್ಳುವಂತಹ ಕನಸನ್ನ ನನಸಾಗೋದಕ್ಕೆ ನ್ಯೂಜೆನ್ಸ್ ಹೋಮ್ ಡೆವಲಪರ್ಸ್ ಸಜ್ಜಾಗಿದ್ದಾರೆ. ಕೆಳಗೆ ಕಾಣ್ತಾ ಇರ್ತಕ್ಕಂಥ ಡಿಸ್ಪ್ಲೇ ನಂಬರ್ಗೆ ಕರೆ ಮಾಡಿ ನಿಮ್ಮ ಕನಸಿನ ಸೈಟ್ ಅನ್ನ ಬುಕ್ ಮಾಡೋದರೊಂದಿಗೆ ಉತ್ತಮವಾದಂತಹ ನಿವೇಶನವನ್ನು ಕೊಂಡುಕೊಳ್ಳಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.